ಧ್ವಜಾರೋಹಣ ನೆರವೇರಿಸಿ ತಿರಂಗವನ್ನು ಆಕಾಶದೆತ್ತರಕ್ಕೆ ಹಾರಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಸಭಾಧ್ಯಕ್ಷರಿಗೆ ಕವಾಯತಿನ ಮೂಲಕ ಗೌರವ ಸಲ್ಲಿಸಿದ ನಾವಿಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಕಾರ್ಯನಿರ್ವಾಹಕ ಅಭಿಯಂತರರು ಶ್ರೀಯುತ ಶಿವಶರಣ್ ಅಗರ್ಕೇಡ್ ಸರ್ ರವರು ವೇದಿಕೆಯ ಮೇಲೆ ಆಗಮಿಸಬೇಕೆಂದು ಕೋರಿಕೆ. ಅವರೊಡನೆ ಆಫೀಸ್ ಇಡಬಲಿ ಶ್ರೀಮತಿ ಮಂಜುಳಾ ಕೆಎನ್ ರವರು ಹಾಗೂ ಲೆಕ್ಕಾಧಿಕಾರಿಗಳು ಶ್ರೀಯುತ ರಮೇಶ್ ರವರು ಹಾಗೂ S8 ಉಪವಿಭಾಗದ ಎಡಬಲಿ ಸರ್ ರಘುನಂದನ್ ರವರು, S11 ಸಬ್ ಡಿವಿಷನ್ ನಾಗಭೂಷಣ್ ಸರ್ ರವರು, S12 ಸಬ್ ಡಿವಿಷನ್ ಮನೋಜ್ ಕುಮಾರ್ ಸರ್ ರವರು, S13 ಸಬ್ ಡಿವಿಷನ್ ವೆಂಕಟಸ್ವಾಮಿ ರವರು, S19 ಸಬ್ ಡಿವಿಷನ್ ನಾಗರತ್ನ ಮೇಡಮ್ ರವರು, S20 ಸಬ್ ಡಿವಿಷನ್ ಶ್ರೀ ವಿಜಯ್ ಕುಮಾರ್ ಸರ್ ರವರು ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೆ. ಈಗ ಮುಂದಿನ ಕಾರ್ಯಕ್ರಮ ಶ್ರೀಮತಿ ಭವ್ಯ SB ಅವರಿಂದ ನಮ್ಮ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದು ಸಣ್ಣ ಕವಿಯನ್ನು. ಎಲ್ಲರಿಗೂ ನಮಸ್ಕಾರ. ಈ ಕವಿಗಳ ಮೂಲಕ ಈ ಸಮಾರಂಭವನ್ನು ಪ್ರಾರಂಭಿಸಲು ಇಚ್ಛಿಸುತ್ತೇನೆ. ಸಮುದ್ರ ರಾಜನಿಂದ ಪಾದ ತೊಳೆಯಲ್ಪಡುತ್ತಿರುವ ಹಿಮಾಲಯವನ್ನೇ ಶಿರದ ಮೇಲೆ ಕಿರೀಟವನ್ನಾಗಿಟ್ಟುಕೊಂಡ ಬ್ರಹ್ಮಶ್ರೀ ರಾಜಶ್ರೀಗಳ ಎಂಬ ಅಮೂಲ್ಯ ರತ್ನಗಳಿಂದ ಸಿಂಗರಿಸಲ್ಪಟ್ಟ ಭಾರತಾಂಬೆ ಚರಣ ಕಮಲಗಳಿಗೆ ನಮಿಸುತ್ತ ಚರಿತ್ರೆ ಕಣ್ಣಿಬಿಡುವ ಮೊದಲು ನಾವು ಒಂದು ರಾಷ್ಟ್ರವಾಗಿ ನಿಂತಿದ್ದರು. ಜಗತ್ತಿನ ಇತಿಹಾಸದ ಮೊದಲ ಪುಟದಲ್ಲಿ ಭಾರತದ ಯಶಗಾನವೇ ತುಂಬಿ ತುಳುಕುತ್ತಿದ್ದು ಪಾಶ್ಚಾತ್ಯರ ಮಾನವರಾಗುವ ಮುನ್ನವೇ ನಾವು ಒಂದು ಅಖಂಡ ಮಾತೃಭೂಮಿಯಲ್ಲಿ ನೆಲೆಸಿ ರಾಷ್ಟ್ರವಾಗಿದ್ದೆವು. ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಎಂದು ಲೋಕಮಾನ್ಯ ಬಾಲಗಂಗಾಧರ್ ತಿಲಕರ ಸಿಂಹವಾಣಿಯಂತೆ ಸ್ವರಾಜ್ಯ ಸುಖಿ ರಾಜ್ಯವಾದಲ್ಲಿ ಇಂದು ನಾವೆಲ್ಲ 79ನೇ ಸ್ವಾತಂತ್ರ್ಯೋತ್ಸವ ಮಹೋನ್ನತ ಹೊತ್ತಿನಲ್ಲಿ ನಿಂತಿದ್ದೇವೆ. ಇಂದು ನಮ್ಮ ಕಚೇರಿಯಲ್ಲಿ ನಡೆಯುತ್ತಿರುವ ಅರ್ಥಗರ್ಭಿತ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ರಾಷ್ಟ್ರ ಅಭಿಮಾನಿಗಳಿಗೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್. ಅವರ ಒಂದು ದೇಶಭಕ್ತಿ ಗೀತೆಯನ್ನು ಹೇಳ್ತಾರೆ. ಇಲ್ಲಿ ದೂರದ ಚಪ್ಪಾಳೆ ಮೂಲಕ ಅವರಿಗೆ आकाश छोड़
बेटी रहे तेरी गंगा। ऊंचा हो इतना इतना बुलंद हो, तारों को छूने तिरंगा। माँ से है माटी, माँ से है माता, माते भी माटी सजा के चले। माई चलती रहे मेरे बाप हमारी, मेरा की झूम तिरंगा। आबाद रहे, आबाद रहे। माते माटी, माते माता, माते भी माटी सजा के चले। माई चलती रहे मेरे बाप हमारे, मेरा की झूम तिरंगा। आबाद रहे, आबाद रहे तो तारों को छूने तिरंगा। ಜೋರಾಗಿ ಚಪ್ಪಳ ಮೂಲಕ ನಮ್ಮ ಮಾಸ್ಟರ್ ಕಿಶನ್ ಅವರಿಗೆ ಎಲ್ಲರೂ ವಿಶ್ ಮಾಡಬೇಕಂತ ಕೇಳ್ಕೊಳ್ತಾರೆ. ಮತ್ತೊಮ್ಮೆ ಜೋರಾಗಿ ಶಬ್ದವನ್ನು ಜೋರಾಗಿ. ಸನ್ಯಾಸ ದೀಕ್ಷೆ ತೆಗೆದುಕೊಂಡಿದ್ದರು. ದೇಶವೇ ಮೊದಲೆಂಬ ಆಶಯದೊಂದಿಗೆ ಹಲವು ದೇಶಭಕ್ತರ ಪ್ರೇರಕರಾಗಿದ್ದಂತಹ ಸ್ವಾಮಿ ವಿವೇಕಾನಂದರು ಮೊದಲರಿಗೆ ಸಿಂಹಸತ್ವವಾಗಿದ್ದ ಶಿವಾಜಿಯಂತಹ ದೇಶಭಕ್ತ ಮಗನನ್ನು ರೂಪಿಸಿದ ತಾಯಿ ಜಿಜಾಮಾಯಿ ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆದರು. ದೇಶದ ಕಣ್ಣೀರಿಗೆ ತಕ್ಕ ಶಾಸ್ತಿಯಾಗಿ ಬ್ರಿಟಿಷರನ್ನು ಬ್ರಿಟನ್ನಲ್ಲೇ ಕೊಂದು ಹಾಕಿದ ನೆದರ್ಲ್ಯಾಂಡ್ನಿಂದ ವಿಧವೆಯಾಗಿದ್ದರೂ ದತ್ತು ನಗರದಲ್ಲಿ ಬೆಳ್ಳಿಗೆ ಕಟ್ಟಿಕೊಂಡು ಬ್ರಿಟಿಷ್ ಸಡಗರಿಸಿದ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ವಿಶ್ವದಲ್ಲಿ 2 ಬಾರಿ ಜೀವಾವಧಿ ಹಾಗೂ ಕರಡೀರಿನ ಶಿಕ್ಷೆಗೆ ಗುರಿಯಾಗಿದ್ದಂತಹ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್, ಹದಿಹರೆಯದಲ್ಲೇ ದೇಶಕ್ಕಾಗಿ ಪ್ರಾಣ ತೆತ್ತ ಖುದೀರಾಮ್ ಬೋಸ್, ಮಕ್ಕಳಲ್ಲಿ ದೇಶಪ್ರೇಮ ತುಂಬಿ ಸೈನ್ಯ ಕಟ್ಟಿ ಬ್ರಿಟಿಷರ ಹಿಡಿಮರಿ ಕಟ್ಟಿದ ಬಂಗಾಳದ ಸೂರ್ಯಸಿಂಗ್, ಜಪಾನ್ ದೇಶದಲ್ಲಿ ಸೋಲ ಕಟ್ಟಿ ಪೂರ್ವ ಭಾರತ ಹಾಗೂ ಅಂಡಮಾನ್ ನಿಕೋಬಾರ್ಗಳನ್ನು ಸ್ವತಂತ್ರಗೊಳಿಸಿದ ಶಹೀದ್ ಸುಭಾಷ್ ಚಂದ್ರ ಬೋಸ್, ಬಾಲ್ಯದಲ್ಲಿಯೇ ತನ್ನ ಹೆಸರನ್ನು ತಿವಾರಿಯಿಂದ ಆಜಾದ್ ಅಂದರೆ ಸ್ವಾತಂತ್ರ್ಯ ಎಂದು ಬದಲಿಸಿಕೊಂಡಂತಹ ಶ್ರೀ ಚಂದ್ರಶೇಖರ್ ಆಜಾದ್ ಇಂತಹ ಹಲವು ಮಹಿಳೆಯರ ಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ಅಧಿಕಾರಿಯಾದಂತಹ ಶ್ರೀಯುತ ಶಿವಶರಣ ಅಗರ್ಕರ್ ಸರ್ ಅವರು ಕಾರ್ಯನಿರ್ವಾಹಕ ಅಭಿಯಂತರರು ಇವರನ್ನು ಬರಬೇಕೆಂದು ವಿನಂತಿ. ಈಗ ಎಸ್ಎಲ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದಂತಹ ಮನೀಶ್ ಕುಮಾರ್ ಸರ್ ಅವರು ಸ್ವಾತಂತ್ರ್ಯ ಉತ್ಸವದ ಪ್ರಯುಕ್ತ ಪ್ರೇರಕವಾಗಿ ನಮಗೆ ಮಾರ್ಗದರ್ಶನ ನೀಡಲಿದ್ದಾರೆ. ತದನಂತರ ಕಾರ್ಯನಿರ್ವಾಹಕ ಅಭಿಯಂತರರು ಅಧ್ಯಕ್ಷೀಯ ಭಾಷಣವನ್ನು ನಡೆಸಿಕೊಡಲಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳೊಂದಿಗೆ ಸನ್ಮಾನ್ಯ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಶಿವಶರಣ್ ಅಗರ್ಕರ್ ಅವರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಹಾಗೂ ಎಲ್ಲ ಪ್ರಿಯ ಸ್ನೇಹಿತರೆ, ನೌಕರರ ಬಾಂಧವರೇ, ಎಲ್ಲರಿಗಿಂತ ಹೆಚ್ಚಾಗಿ ಕವಾಯತನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ನಮ್ಮ ಪ್ರೇರಣೆ ಸ್ನೇಹಿತರೆ, ಇಂದು ನಮ್ಮ 79ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಹೋರಾಟಗಾರರು ತ್ಯಾಗ, ಶೌರ್ಯ ಮತ್ತು ತಾಳ್ಮೆಯನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. ಮಹಾತ್ಮ ಗಾಂಧೀಜಿ, ನೆಹರೂಜಿ, ಸರ್ದಾರ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಹಾಗೂ ಸಾವಿರಾರು ಅನಾಮಿಕ ಹೋರಾಟಗಾರರ ಕನಸು ಏಕತೆ, ಪ್ರಗತಿ ಮತ್ತು ಸ್ವಾವಲಂಬನೆಯ ಭಾರತ ನಮ್ಮದಾಗಿರುತ್ತದೆ. ಈ ಒಂದು 78 ವರ್ಷಗಳ ಪಯಣದಲ್ಲಿ ನಮ್ಮ ಭಾರತ ದೇಶವು
ವಿವಿಧ ತಂತ್ರಜ್ಞಾನ, ಕೈಗಾರಿಕೆ, ಕೃಷಿ, ಅಂತರಿಕ್ಷ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಅಪಾರ ಸಾಧನೆಯನ್ನು ಮಾಡಿರುತ್ತದೆ. ಈ ಬೆಳವಣಿಗೆಯ ಹಾದಿಯಲ್ಲಿ ನಮ್ಮ ದೇಶದ ವಿದ್ಯುತ್ ಕ್ಷೇತ್ರ ಪ್ರಮುಖ ಚಾಲಕ ಶಕ್ತಿಯಾಗಿದೆ. ವಿದ್ಯುತ್ ಕ್ಷೇತ್ರದ ಬಲವಿಲ್ಲದೆ ಯಾವುದೇ ದೇಶದ ಕೈಗಾರಿಕಾ, ಕೃಷಿ, ಶಿಕ್ಷಣ, ಆರೋಗ್ಯ ಅಥವಾ ಯಾವುದೇ ಡಿಜಿಟಲ್ ಪ್ರಗತಿ ಸಾಧ್ಯ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಬೆಸ್ಕಾಂ ಕೂಡ ಈ ಒಂದು ಮಹಾನ್ ವಿದ್ಯುತ್ ಕ್ಷೇತ್ರದಲ್ಲಿ ಅವಿಭಾಜ್ಯ ಅಂಗವಾಗಿ ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ ಕೈಗಾರಿಕೆ, ಶಾಲೆ, ಆಸ್ಪತ್ರೆ ಮತ್ತೆ ವಿದ್ಯುತ್ ಚಾಲಿತ ರೈಲುಗಳು, ವಿದ್ಯುತ್ ಚಾಲಿತ ಮೆಟ್ರೋ ರೈಲುಗಳು ಎಲ್ಲೆಡೆ ಬೆಳಕನ್ನು ಹರಡಿಸಿ ಜನಜೀವನವನ್ನ ಸುಧಾರಿಸುವಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸಿದೆ. ಗೊತ್ತಿರುವ ಹಾಗೆ, ತಮಗೆಲ್ಲರೂ ಗೊತ್ತಿರೋ ಹಾಗೆ, ನವೀಕರಿಸಬಹುದಾದ ಶಕ್ತಿ ಅಂದ್ರೆ ರಿನ್ಯೂವಬಲ್ ಎನರ್ಜಿ, ಸ್ಮಾರ್ಟ್ ಗ್ರಿಡ್, ತಂತ್ರಜ್ಞಾನ, ಡಿಜಿಟಲ್ ಸೇವೆಗಳು, ಸೋಲಾರ್ ಯೋಜನೆ, ಗಾಳಿಯಿಂದ ವಿದ್ಯುತ್ ನಾವು ತಯಾರು ಮಾಡುವುದು, ಇನ್ನು ಇತ್ಯಾದಿ ರಿನ್ಯೂವಬಲ್ ಎನರ್ಜಿಗಳ ಮತ್ತು ಹಸಿರು ವಿದ್ಯುತ್ ಬಳಕೆಯತ್ತ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ನೋಡಿರಬಹುದು. ವಿದ್ಯುತ್ ಚಾಲಿತ ವಾಹನಗಳು ಕೂಡ ನಮ್ಮ ದೇಶದಲ್ಲಿ ಬಹಳ ಪ್ರಚಲಿತಗೊಂಡಿದೆ. ನಮಗೆ ಅತ್ಯುತ್ತಮವಾದಂತಹ ಹೆಗ್ಗಳಿಕೆ ಎಂದರೆ ಬೆಂಗಳೂರು ನಗರದಲ್ಲಿ ಸುಮಾರು 40 ಲಕ್ಷದಷ್ಟು ವಿದ್ಯುತ್ ವಾಹನಗಳು ಸಂಚರಿಸುತ್ತಿವೆ. ಅದು ನಮ್ಮ ಹೆಮ್ಮೆಯ ವಿಚಾರ. ಬೆಸ್ಕಾಂನ ಸುಮಾರು 1500 ವಿದ್ಯುತ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ನಾವು ಹೊಂದಿದ್ದೇವೆ. ಇದೆಲ್ಲ ಕೂಡ ಪ್ರಗತಿ. ಈ ನಿಟ್ಟಿನಲ್ಲಿ ಬೆಸ್ಕಾಂ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಯವರು ಶ್ರಮಿಸುತ್ತಿರುವುದು ನಮ್ಮ ಹೆಮ್ಮೆಯ ವಿಷಯ. ವಿದ್ಯುತ್ ಎನ್ನುವುದು ಕೇವಲ ಬೆಳಕು ಅಲ್ಲ, ಅದು ಉದ್ಯೋಗ ಸೃಷ್ಟಿಸುವ ಶಕ್ತಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಲು ಬೆಳಕು, ರೈತರಿಗೆ ಕೃಷಿಗೆ ಬಲ, ದೇಶದ ಆರ್ಥಿಕ ಅಭಿವೃದ್ಧಿಗೆ ಮೂಲವಾದಂತ ಶಕ್ತಿ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ನಾವು ಎಲ್ಲರೂ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಸೇವಾ ಮನೋಭಾವದಿಂದ ಕೆಲಸ ಕಾರ್ಯವನ್ನು ಮಾಡಿ ಗ್ರಾಹಕರ ಹಾಗೂ ಎಲ್ಲ ಸಾರ್ವಜನಿಕರ ವಿಶ್ವಾಸಾರ್ಹ ಹಾಗೂ ಪರಿಸರ ಸ್ನೇಹಿ ವಿದ್ಯುತ್ ಪೂರೈಕೆಯ ಮೂಲಕ ನಮ್ಮ ರಾಷ್ಟ್ರದ ಮತ್ತು ವಿದ್ಯುತ್ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮೆಲ್ಲರ ಕೊಡುಗೆಯನ್ನು ನೀಡುವ ಸಂಕಲ್ಪ ಈ ದಿನದಿಂದ ಮಾಡೋಣ ಎಂದು ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ಕೋರುತ್ತಾ ನನ್ನ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಸ್ಕಾಂ.